ಹೆಲೋ ಗುರುಗಳೇ, ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಲೈಫ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ರೋಸ್ಟೆಡ್ ಪನ್ನೀರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಡಿಲೇ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಮನೇಲಿ ಮಾಡಿರೋ ಪನ್ನೀರ್ ಆಗಿರೋದ್ರಿಂದ ಇದು ಪರ್ಫೆಕ್ಟ್ ಶೇಪ್ ಇಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ ಪನ್ನೀರು. ಫಸ್ಟು ಪನ್ನೀರನ್ನ ನಾವು ಮ್ಯಾಗ್ನೇಟ್ ಮಾಡ್ಕೊಬೇಕು. ಮ್ಯಾಗ್ನೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನ್ ಕೊರಿಯಾಂಡರ್ ಪೌಡರ್, ಆ್ಯಂಡ್ ದೆನ್ ನಾನಿಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ನಿಮಗೆ ಟೇಸ್ಟಿಗೆ ತಕ್ಕಾಗಿರೋಂಥ ಸಾಲ್ಟು ಮತ್ತು 1 ಸ್ಪೂನ್ ಆಯಿಲ್. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು 10 to 15 ಮಿನಿಟ್ಸ್ ನಾವು ಸೈಡ್ಗೆ ಇಡಬೇಕು, ಮ್ಯಾಗ್ನೇಟ್ ಮಾಡ್ಕೊಬೇಕು. ನೋಡಿ, ಮ್ಯಾಗ್ನೇಟ್ ಮಾಡಿದ್ಮೇಲೆ ಹೀಗಿರುತ್ತೆ. ಇದನ್ನು ನಾವು ಮ್ಯಾಗ್ನೇಟ್ ಆದಮೇಲೆ ನೆಕ್ಸ್ಟ್ ಇದನ್ನು ನಾವು ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು. ಮೀನ್ಸ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈನ ಮಾಡ್ಕೊಬೇಕಾಗುತ್ತೆ. ಈ ಪನ್ನೀರನ್ನ 4 ಸೈಡ್ಸು ನಾವು ನೀಟಾಗಿ ಕುಕ್ ಮಾಡ್ಕೊಬೇಕು. ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು, ತುಂಬ ಸೂಪರಾಗಿ ಬಂದಿತ್ತು, ಡಿಫ್ರೆಂಟ್ ಟೇಸ್ಟ್ ಬಂದಿತ್ತು ಇದಕ್ಕೆ. ಆ್ಯಂಡ್ ದೆನ್ ಈ ಡಿಶ್ನ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ. ನೋಡಿ, 4 ಸೈಡ್ಸು ನಾವು ನೀಟಾಗಿ ಇದನ್ನು ಕುಕ್ ಮಾಡ್ಕೊಬೇಕು. ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ, ನಿಮ್ಮ ಈ ಡಿಶ್ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ನೆಕ್ಸ್ಟ್ ಇದಾದಮೇಲೆ ಇದನ್ನು ಸೈಡಿಗೆ ತೊಗೊಂಡು ನೆಕ್ಸ್ಟ್ ನಾವು ಈ ಒಂದು ಅನದರ್ ಫ್ರೈನ ಮಾಡ್ಕೊಬೇಕು. ಅದಕ್ಕೆ ಬೇಕಾಗಿರೋದು ಜಸ್ಟ್ 3 ಥಿಂಗ್ಸ್ ಅಷ್ಟೇ: ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಗಲೇ ಫ್ರೈ ಮಾಡ್ಕೊಂಡಿರೋವಂಥ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಅದಕ್ಕೆ ನಾವು ಇಲ್ಲಿ ಡಿಫ್ರೆಂಟ್ ಏನಂದರೆ, ಫಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಆವಾಗಲೇ ನಮಗೆ ಡಿಫ್ರೆಂಟ್ ಟೇಸ್ಟ್ ಬರೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಬೇಗನೆ ಸಿದೋಗೋ ಥರ ಆಗಿಬಿಡುತ್ತೆ. ಗಮ್ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗಮ್ ಬರುತ್ತೆ. ಆವಾಗ ಇದು ಕಂಪ್ಲೀಟ್ ಫ್ರೈ ಆಗಿದೆ ಅಂತ ಅರ್ಥ. ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಫ್ರೈ ಆದಮೇಲೆ ನಾವು ಇದಕ್ಕೆ ಆನಿಯನ್ಸ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆನಿಯನ್ಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಬೇಕು. ಆನಿಯನ್ನ ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಮತ್ತು ನೀವು ಇನ್ನೊಂದು ಟಿಪ್ ಏನು ಅಂದರೆ, ನೀವು ಯಾವುದೇ ಡಿಶ್ ಮಾಡಬೇಕಾದ್ರೂ ಸಹ ನೀವು ಅದಕ್ಕೆ ಆನಿಯನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಕುಕ್ ಮಾಡ್ಕೊಳೋದ್ರಿಂದ ನಮಗೆ ಆ ಒಂದು ಡಿಶ್ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಆನಿಯನ್ ಫ್ರೈ ಆದಮೇಲೆ ಇದಕ್ಕೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಒಂದು ಪನ್ನೀರನ್ನ ಆ್ಯಡ್ ಮಾಡ್ಕೊಬೇಕು. ಸಾಲ್ಟ್ ಹಾಕ್ಕೊಳ್ಳಿ, ಬಟ್ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಪನ್ನೀರ್ ಮ್ಯಾಗ್ನೇಟ್ ಮಾಡೋದಕ್ಕೆ ಆಲ್ರೆಡಿ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೆ ನೋಡಿಕೊಂಡು ಆನಿಯನ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಆಗಲೇ ಹೇಳೋದು ಮರೆತೆ ನಿಮಗೆ, ನಾನಿಲ್ಲಿ ಇನ್ನೊಂದು ಫ್ರೈನ ಮಾಡಿಕೊಂಡೆ. ಒಂದು 4 to 5 ಪೀಸಸ್ ಆಫ್ ಪನ್ನೀರನ್ನ ತೊಗೊಂಡು ಅದನ್ನು ಸ್ಕ್ವೀಸ್ ಮಾಡಿ, ಅದನ್ನು ನನಗೆ ಮತ್ತೆ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಬಿಕಾಸ್ ಹಂಗೆ ಮಾಡ್ಕೊಳೋದ್ರಿಂದ ನಮಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ. ಕಂಪ್ಲೀಟ್ ಅದು ಇದು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ನೋಡಿ, ಕೊರಿಯಾಂಡರ್ ಲೀವ್ಸು ಹಾಕ್ಕೊಂಡು, ಕೊರಿಯಾಂಡರ್ ಲೀವ್ಸು ಒಂದು ಸ್ವಲ್ಪ 10 to 15 ಸೆಕೆಂಡ್ಸ್ ಕುಕ್ ಆದಮೇಲೆ ಅದಕ್ಕೆ ನಾವು ಆಗಲೇ ಮಾಡ್ಕೊಂಡು ಇಟ್ಕೊಂಡಿದ್ರಲ್ವ, ಸ್ಮ್ಯಾಶ್ ಮಾಡಿ ಪನ್ನೀರನ್ನ, ಆ ಪನ್ನೀರ್ ಫ್ರೈನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಜಸ್ಟ್ ಆ್ಯಡ್ ಮಾಡಿಕೊಂಡು 1 to 3 ಟೈಮ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ, ನಿಮ್ಮ ಪನ್ನೀರ್ ಫ್ರೈ ರೆಡಿ ಆಗುತ್ತೆ. ನೋಡಿ, 2 to 3 ಟೈಮ್ಸ್ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಟೇಸ್ಟಿಯಾದಂಥ ಪನ್ನೀರ್ ಫ್ರೈ ರೆಡಿ ಆಯಿತು. ರೋಸ್ಟೆಡ್ ಪನ್ನೀರ್ ಫ್ರೈ ತುಂಬಾ ರುಚಿಯಾಗಿತ್ತು ತಿನ್ನೋದಕ್ಕೆ. ನೀವು ಸಹ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಹೆಲ್ತ್ ಟಿಪ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮೀ. ನಾನು ನಿಮಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.